ನನ್ನ ವಯಸ್ಸು ಸುಮಾರು 21. ಶಂಕರ್ ಸೇಠ್ ನಮ್ಮ ಊರಿನ ಶಕ್ತಿಶಾಲಿ ವ್ಯಕ್ತಿ. ದುಡ್ಡು ಎಂದರೆ ಇವರಿಗೆ ಲೆಕ್ಕವೇ ಇಲ್ಲ. ಮನೆಯೂ ಅದು ಮನೆಯಲ್ಲ, ಅದೊಂದು ಅರಮನೆ. 16 ರೂಮ್ಗಳು, ದೊಡ್ಡ ಗಾರ್ಡನ್, ಐಷಾರಾಮಿ ಕಾರುಗಳು. ಇವೆಲ್ಲವೂ ನನ್ನಂತ ಬಡ ಹುಡುಗನಿಗೆ ಕನಸಿನ ಲೋಕ. ಆದರೆ ಈ ಅರಮನೆಗೆ ನಿಜವಾದ ಸೌಂದರ್ಯ ಕೊಟ್ಟವರು ಯಾರಪ್ಪ ಅಂದರೆ ಅದು ನಮ್ಮ ಮೀನಾ ಮೇಡಂ. ವಯಸ್ಸು ಸುಮಾರು 30, ಆದರೆ ನೋಡೋಕೆ 20ರ ಯುವತಿಯ ಹಾಗೆ. ಅದೆಂತ ಸುಂದರವಾದ ಮೈಕಟ್ಟು, ಸದಾ ನಗುವ ಮುಖ, ಆ ದೊಡ್ಡ ಕಣ್ಣುಗಳು, ಅಬ್ಬಬ್ಬಾ! ಅವರನ್ನ ನೋಡಿದರೆ ಬದುಕು ಎಂದರೆ ಹೀಗೂ ಇರುತ್ತಾ ಅನಿಸುತ್ತಿತ್ತು. ಸೇಠ್ ಮತ್ತು ಮೇಡಂಗೆ ಮದುವೆಯಾಗಿ ತುಂಬಾ ವರ್ಷಗಳಾಗಿದ್ದರೂ ಮಕ್ಕಳಿಲ್ಲ. ಆ ದುಡ್ಡಿನ ರಾಶಿಯಲ್ಲಿ ಇಬ್ಬರೇ ಇರೋದು. ಸೇಠ್ ಸದಾ ಊರಿನ ಕೆಲಸ, ಪಂಚಾಯಿತಿ ಮೀಟಿಂಗ್, ಬಿಸಿನೆಸ್ ಅಂತ ಮನೆಯಿಂದ ಹೊರಗೆ ಇರುತ್ತಿದ್ದರು. ಹಾಗಾಗಿ ಮನೆಯಲ್ಲಿ ಮೀನಾ ಮೇಡಂ ಒಬ್ಬರೇ ಇರುತ್ತಿದ್ದರು. ನನಗೆ ಕೆಲಸವೇನೋ ಜಾಸ್ತಿ ಇತ್ತು, ಆದರೆ ಮೇಡಂನ ಒಂಟಿತನ ನನ್ನ ಗಮನಕ್ಕೆ ಬರ್ತಾ ಇತ್ತು. ಮೊದಮೊದಲು ನನಗೆ ಮೇಡಂ ಅಂದರೆ ತುಂಬಾ ಭಯ ಆಗುತ್ತಿತ್ತು. ಸೋಮು ಸೀದಾ ನಿಂತು ಮಾತಾಡು ಎಂದು ಸೇಠ್ ಹೇಳಿದ್ದರು. ನಾನು ಕತ್ತೆ ತರ ನಿಂತುಕೊಂಡು ಅಮ್ಮ ಅವರೇ ಏನು ಕೆಲಸ ಅಂತ ಮಾತಾಡುತ್ತಿದ್ದೆ. ಒಂದು ದಿನ ಬೆಳಗಿನ ತಿಂಡಿ ತಯಾರಿಸುವಾಗ ನನ್ನ ಕೈಯಿಂದ ಕಾಫಿ ಕಪ್ ಜಾರಿ ಕೆಳಗೆ ಬಿತ್ತು. ಮಣ್ಣಿನ ಟೈಲ್ಸ್ ಮೇಲೆ ಬಿದ್ದು ಪಕಡ ಪಕಡ ಸೌಂಡ್ ಬಂತು. ನಾನು ಹೆದರಿ ಮೈ ನಡುಗುತ್ತಾ ನಿಂತಿದ್ದೆ. ಮೀನಾ ಮೇಡಂ ದಡಬಡಾಯಿಸಿ ಓಡಿ ಬಂದರು. ಅವರು ಏನಾಯ್ತು ಸೋಮು, ಗ್ಲಾಸ್ ಬಿತ್ತಾ? ಅಷ್ಟು ದೊಡ್ಡ ಸೌಂಡ್ ಕೇಳಿ ಕಿವಿ ಕಿವುಡಾಗುತ್ತೇನೋ ಅಂದುಕೊಂಡೆ ಎಂದು ಹೇಳಿದರು. ನಾನು ಒಳಗೆ ನಡುಗುತ್ತಾ, ಸಾರಿ ಮೇಡಂ, ಕೈ ತಪ್ಪಿಬಿಡ್ತು, ಈಗಲೇ ಕ್ಲೀನ್ ಮಾಡ್ತೀನಿ ಎಂದು ಕ್ಲೀನ್ ಮಾಡಲು ಬಾಗಿದೆ. ಆಗ ಅವರು, ಅಯ್ಯೋ, ಸೌಂಡ್ ಅಷ್ಟೇ ಜೋರಾಗಿತ್ತು, ಅದು ಬರೀ ಕಾಫಿ ಕಪ್ಪ, ಸರಿ ಕ್ಲೀನ್ ಮಾಡು. ಇನ್ನೊಂದು ಸಲ ಕಾಫಿ ಮಾಡುವಾಗ ನೀನು ಭೂಕಂಪ ನಡೆದ ರೀತಿ ನಡುಗದೆ ಕೈಗಳನ್ನು ಸ್ವಲ್ಪ ಸ್ಥಿರವಾಗಿ ಹಿಡ್ಕೋ. ನೋಡು, ಎಲ್ಲಾ ಕೈ ಕೆಲಸ ಮಾಡಿ ಮಾಡಿ ಎಷ್ಟು ತೆಳ್ಳಗೆ ಮತ್ತು ಸುಸ್ತಾಗಿದೀಯಾ ಎಂದು ಹೇಳಿದರು. ಅವರು ಹೇಳಿದ ರೀತಿ ಇಷ್ಟೊಂದು ತಮಾಷೆ ಇತ್ತು ಎಂದರೆ ನನಗೆ ನಗು ತಡೆಯೋಕೆ ಆಗಲಿಲ್ಲ. ನಾನು ಸುಮ್ಮನಿರದೆ, ಮೇಡಂ, ನಿಮ್ಮ ಮಾತುಗಳನ್ನು ಕೇಳಿ ಕಾಫಿ ಕಪ್ ಇನ್ನೂ ಸ್ಟ್ರಾಂಗ್ ಆಗಿ ಕೈಯಿಂದ ಕೆಳಗೆ ಬೀಳೋ ಹಾಗಿದೆ ಎಂದು ಹೇಳಿದೆ. ಸೋಮು, ನೀನು ರಿಯಲ್ ಆಗಿ ಕಾಮಿಡಿ ಶುರು ಮಾಡಿದ್ದೀಯಾ? ಪರವಾಗಿಲ್ಲ, ಒಬ್ಬಳೇ ಇದ್ದು ಇದು ಬೋರ್ ಆಗಿರುವ ಈ ಲೈಫ್ಗೆ ಇದು ಅವಶ್ಯವಾಗಿ ಬೇಕಿತ್ತು. ಆದರೆ ಈ ತರ ಕಾಮಿಡಿ ಮಾಡುವಾಗ ದುಬಾರಿ ಡೈನಿಂಗ್ ಟೇಬಲ್ ಮೇಲೆ ಪ್ಲೇಟ್ ಬಿದ್ರಂತೂ ನಿನ್ನ ತಿಂಗಳ ಸಂಬಳ ಕಟ್ ಮಾಡ್ತೇನೆ ಎಂದು ಹೇಳಿದರು. ಆ ದಿನದಿಂದ ನಮ್ಮಿಬ್ಬರ ನಡುವಿನ ಮಾತುಕತೆ ಎಲ್ಲವೂ ಭಯದಿಂದ ಹಾಸ್ಯದ ಕಡೆಗೆ ತಿರುಗಿತು. ಶಂಕರ್ ಸೇಠ್ ಅವರು 1 ವಾರ ಮಟ್ಟಿಗೆ ಬಿಸಿನೆಸ್ ಕೆಲಸಕ್ಕೆ ದೂರದ ಊರಿಗೆ ಹೋಗಿದ್ದರು. ಮನೆಯಲ್ಲಿ ಮೇಡಂ ಮತ್ತು ನಾನು ಮಾತ್ರವೇ ಇದ್ದೆವು. ಒಂದು ದಿನ ಮಧ್ಯಾಹ್ನ ಮೇಡಂ ಲಿವಿಂಗ್ ರೂಮ್ನಲ್ಲಿ ಟಿವಿ ನೋಡುತ್ತಾ ಸೋಫಾದ ಮೇಲೆ ಹಾಯಾಗಿ ಕುಳಿತಿದ್ದರು. ನಾನು ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದೆ. ಅವರು ಜೋರಾಗಿ ಕೂಗುತ್ತಾ, ಸೋಮು, ಆ ಜಿಲೇಬಿ ಡಬ್ಬಿ ತುಂಬಾ ಮೇಲಿದೆ, ನನ್ನ ಕೈಗೆ ಸಿಗತಾ ಇಲ್ಲ, ಬೇಗ ತಂದುಕೊಡು. ಜಿಲೇಬಿ ಡಬ್ಬಿ ಫ್ರಿಡ್ಜ್ ಮೇಲೆ ಇತ್ತು. ನಾನು ಸ್ಟೂಲ್ ಹಾಕಿಕೊಂಡು ಎತ್ತಿ ಅದನ್ನು ತಂದುಕೊಟ್ಟೆ. ಮೀನಾ ಮೇಡಂ ಗಬಗಬ ಅಂತ ಜಿಲೇಬಿ ತಿನ್ನುವುದಕ್ಕೆ ಶುರು ಮಾಡಿದರು. ಆಗ ನಾನು, ಮೇಡಂ, ಸೇಠ್ ಇದ್ರೆ ನೀವು ಈ ತರ ಗಬಗಬ ಅಂತ ತಿನ್ನಲ್ಲ, ಡೆಡ್ ಅಂತ ಸುಳ್ಳು ಹೇಳ್ತೀರಾ ಅಲ್ವಾ ಎಂದು ಕೇಳಿದೆ. ಆಗ ಅವರು ಬೆರಳುಗಳನ್ನ ಚೀಪುತ್ತಾ, ನಿನ್ನ ಬಾಯಿಗೆ ಬೀಗ ಹಾಕು, ಶಂಕರ್ ಇದ್ರೆ LKG ಸ್ಕೂಲ್ ಮಗು ಹಾಗೆ ತಿನ್ನಬೇಡ ಮೀನಾ ಅಂತ ಜಗಳ ಮಾಡ್ತಾರೆ. ಆದರೆ ನೀನು ನನ್ನ ಪಾರ್ಟ್ ಟೈಮ್ ಕಸ್ಟಡಿಯನ್, ನನ್ನ ಸೀಕ್ರೆಟ್ ಕಾಪಾಡು ಎಂದು ಅವರು ಹಾಗೆ ತಿನ್ನುತ್ತಿದ್ದರು. ಜಿಲೇಬಿ ತಿನ್ನುವಾಗ ಅವರ ಮುಖದಲ್ಲಿ ಒಂದು ಚೂರು ಸಕ್ಕರೆಯ ಪಾಕು ಅಂಟಿಕೊಂಡಿತ್ತು. ಅದನ್ನು ನೋಡಿ ನನಗೆ ಜೋರಾಗಿ ನಗು ಬಂತು. ಮೇಡಂ, ನಿಮ್ಮ ಗಲ್ಲದ ಮೇಲೆ ಒಂದು ಹನಿ ಸಕ್ಕರೆಯ ಪಾಕು ಉಳಿದಿದೆ, ಇತ್ತು ನೋಡಿ, ಅದು ನಿಮ್ಮ ಸುಂದರ ಮುಖವನ್ನೇ ಕೆಡಿಸುತ್ತಾ ಇದೆ, ಬೇಗ ಹೋಗಿ ಮುಖ ತೊಳೆಯಿರಿ ಎಂದು ನಗುತ್ತಲೇ ಹೇಳಿದೆ. ಆಗ ಅವರು, ನೀನು ಹೇಳುವುದನ್ನು ಬಿಟ್ಟು ಅದನ್ನು ಒರೆಸಬಹುದಲ್ಲವೇ? ಅದನ್ನು ನೀನೇ ಒರೆಸಿದರೆ ಏನಾದರೂ ತಪ್ಪಾಗುತ್ತದೆ ಎಂದರು. ಅವರು ತಮಾಷೆ ಮಾಡುತ್ತಿದ್ದಾರೆ ಅಂದುಕೊಂಡು ನಾನು ಒಂದು ಕಾಗದದ ಟಿಶ್ಯೂ ಟವೆಲ್ ತೆಗೆದುಕೊಂಡು ಅವರ ಮುಖದ ಹತ್ತಿರ ತಂದೆ. ತಟ್ಟನೆ ಮೇಡಂ ನನ್ನ ಕೈಯನ್ನು ಹಿಡಿದು ಬಿಟ್ಟರು. ಅವರು ಸಣ್ಣ ನಗೆಯನ್ನು ಬೀರುತ್ತಿದ್ದರು. ನಾನು, ಮೇಡಂ, ಒರೆಸೋಕೆ ಬಂದರೆ ನನ್ನ ಕೈ ಯಾಕೆ ಹಿಡಿದ್ರಿ ಎಂದಾಗ ಅವರು, ಸೋಮು, ನಿನ್ನ ಕಣ್ಣ ಮುಂದೆ ನಾನು ಎಷ್ಟು ಸುಂದರವಾಗಿ ಕಾಣುತ್ತೀನಿ ಎಂದು ಕೇಳಿದರು. ಅವರ ಕಣ್ಣುಗಳಲ್ಲಿ ಅದೇನೋ ಒಂದು ಕಳೆ ಇತ್ತು. ನಾನೇ ಒಂದು ಕ್ಷಣ ಮರುಳಾಗಿ ಹೋದೆನು. ನನ್ನ ಧ್ವನಿ ಸ್ವಲ್ಪ ಬದಲಾಯಿತು. ಮೇಡಂ, ನೀವು ನಕ್ಷತ್ರದ ಹಾಗೆ ಬೆಳಕು, ಅಷ್ಟು ಸೌಂದರ್ಯ ಎಂದು ವರ್ಣಿಸಿದೆ. ಅವರು, ಸೋಮು, ನೀನು ಕೆಲಸಗಾರನೋ ಅಥವಾ ಕವಿರಾಜನೋ? ನಿನ್ನಿಂದ ಈ ತರಹದ ಮಾತು ಬಂದರೆ ನನಗೆ ಒಂಥರ ಖುಷಿಯಾಗುತ್ತೆ. ಆದರೆ ಹುಷಾರ್, ಶಂಕರ್ಗೆ ಗೊತ್ತಾದರೆ ನಿನ್ನ ಅಸ್ಥಿಪಂಜರ ಮಾಡ್ತಾರೆ ಎಂದರು. ಕಾಲ ಹೀಗೆ ಓಡುತ್ತಾ ಇತ್ತು. ನಮ್ಮಿಬ್ಬರ ಸ್ನೇಹ ತಮಾಷೆ ಇನ್ನೂ ಜಾಸ್ತಿ ಆಗುತ್ತಾ ಇತ್ತು.
ಕೆಲವೊಮ್ಮೆ ಮೀನಾ ಮೇಡಂ ನನ್ನ ಜೊತೆ ಟೆನ್ನಿಸ್ ಆಡೋಕೆ ಬರ್ತಾ ಇದ್ದರು. ಕೆಲವೊಮ್ಮೆ ತೋಟದಲ್ಲಿ ಹರಟೆ ಹೊಡಿತಾ ಕೂರ್ತಿದ್ರು. ನನ್ನ ಮನಸ್ಸು ಈ ಸುಂದರವಾದ ಮೇಡಂಗೆ ಎಷ್ಟರ ಮಟ್ಟಿಗೆ ಬಾಗಿತ್ತು ನನಗೆ ಗೊತ್ತೇ ಆಗಲಿಲ್ಲ. ಅವರು ಈ ಬಡವನನ್ನು ಬರೀ ಕೆಲಸಗಾರನಾಗಿ ನೋಡುತ್ತಿರಲಿಲ್ಲ, ಒಬ್ಬ ಸ್ನೇಹಿತನ ಹಾಗೆ ಟ್ರೀಟ್ ಮಾಡ್ತಿದ್ದರು. ಒಂದು ದಿನ ರಾತ್ರಿ ಶಂಕರ್ ಸೇಠ್ ಮನೆಯಲ್ಲಿ ಇರಲಿಲ್ಲ. ನಾನು ನನ್ನ ರೂಮ್ನಲ್ಲಿ ರಾತ್ರಿ ಊಟ ಮಾಡಿ ಮಲಗೋದಕ್ಕೆ ತಯಾರಿ ಮಾಡ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ನನ್ನ ರೂಮ್ ಡೋರ್ ನಾಕ್ ಆಯ್ತು. ಅದು ಮೀನಾ ಮೇಡಂ ಎಂದು ನನಗೆ ಅರಿವಾಯಿತು. ಬಾಗಿಲು ತೆರೆದಾಗ ಅವರು ನೀಲಿ ಬಣ್ಣದ ನೈಟಿ ಧರಿಸಿದ್ದರು. ಅವರ ಕಣ್ಣುಗಳು ಸ್ವಲ್ಪ ಕೆಂಪಾಗಿದ್ದವು. ನಾನು ಅವರ ಮುಖವನ್ನು ನೋಡುತ್ತಾ, ಮೇಡಂ, ಈ ರಾತ್ರಿ ಇಲ್ಲಿಗೆ ಯಾಕೆ ಬಂದ್ರಿ? ಏನಾದರೂ ಕೆಲಸ ಇತ್ತಾ ಎಂದು ಕೇಳಿದೆ. ಆಗ ಅವರ ಕಣ್ಣಿನಲ್ಲಿ ನೀರು ಕಾಣಿಸಿಕೊಂಡಿತ್ತು. ಅವರು, ಸೋಮು, ನಂಗೆ ಒಂಟಿತನ ಕಾಡುತ್ತಿದೆ. ನನ್ನ ಪತಿ ಶಂಕರ್ ನನ್ನ ಹತ್ತಿರ ಇದ್ದರೂ ಇಲ್ಲದ ಹಾಗೆ. ಅವರು ಬರೀ ಹಣ, ಅಧಿಕಾರ ಅಂತ ಸದಾ ಹೊರಗೆ ಇರ್ತಾರೆ. ನನ್ನ ಕಡೆ ಗಮನನೇ ಕೊಡಲ್ಲ. ಈ ಐಷಾರಾಮಿ ಮನೆ ನನಗೊಂದು ಚಿನ್ನದ ಪಂಜರ ಆಗಿಬಿಟ್ಟಿದೆ ಎಂದು ಅವರು ಮಾತಾಡುತ್ತಾ ನನ್ನ ಬೆಡ್ ಮೇಲೆ ಕೂತರು. ನಾನು ಆಶ್ಚರ್ಯದಿಂದ ಕೈಕಟ್ಟಿಕೊಂಡು ನಿಂತಿದ್ದೆ. ಮೇಡಂ, ನಿಮ್ಮ ಬೇಸರ ನನಗೆ ಅರ್ಥವಾಗುತ್ತೆ. ಆದರೆ ನನ್ನಿಂದ ಏನು ಸಹಾಯ ಮಾಡೋಕೆ ಆಗುತ್ತೆ ಹೇಳಿ. ನಾನೊಬ್ಬ ನಾಡ ಕೆಲಸಗಾರ. ನನ್ನ ಬಳಿ ಏನಿದೆ? ನನಗೆ ಎಷ್ಟು ನಗಿಸಲು ಬರುತ್ತದೋ ಅಷ್ಟು ನಗಿಸಿ ಹಗಲೆಲ್ಲ ನಿಮ್ಮ ಕೆಲಸಗಳನ್ನು ಮಾಡುತ್ತೇನೆ. ಆಗ ಅವರು, ಸೋಮು, ನೀನು ಒಬ್ಬನೇ ನನಗೆ ನಗಿಸುವುದು. ನನ್ನ ಮುಖದ ಮೇಲೆ ಸಕ್ಕರೆ ಒರೆಸೋಕೆ ಬಂದಾಗ ನಿನ್ನ ಕೈ ಸ್ಪರ್ಶ ನನಗೊಂದು ಕ್ಷಣ ಶಾಂತಿ ಕೊಟ್ಟಿತ್ತು. ನೀನು ಬರೀ ಕೆಲಸಗಾರ ಅಲ್ಲ. ಇನ್ಮೇಲೆ ನೀನು ನನ್ನ ಕಾಮಿಡಿ ಪಾರ್ಟ್ನರ್ ಮಾತ್ರ ಅಲ್ಲ, ನೀನು ನನ್ನ ಎಂದು ಅವರು ಮಾತು ಪೂರ್ತಿ ಮಾಡಲಿಲ್ಲ. ನಿಧಾನವಾಗಿ ನನ್ನ ಕೈಯನ್ನು ಹಿಡಿದರು. ಆ ಸ್ಪರ್ಶದಲ್ಲಿ ಏನಿತ್ತೋ ಗೊತ್ತಿಲ್ಲ, ನನ್ನ ಎದೆ ಬಡಿತ ಜೋರಾಯಿತು. ನನ್ನ ಕೆಲಸ, ನನ್ನ ಸ್ಥಾನ ಮರೆತು ಒಂದು ಕ್ಷಣ ಆಕರ್ಷಣೆಗೆ ಒಳಗಾದೆ. ಮೇಡಂ, ನನ್ನ ಜವಾಬ್ದಾರಿ ಏನು ಎಂದು ನೀವು ನೆನಪಿಡಿ. ನಾನೊಬ್ಬ ಕೇವಲ ಈ ಮನೆಯ ಕೆಲಸಗಾರ. ಇದು ತಪ್ಪಾಗುತ್ತೆ ಎಂದಾಗ ಅವರು, ಪ್ರೀತಿ, ಪ್ರೇಮ ಅನ್ನೋದಕ್ಕೆ ಜವಾಬ್ದಾರಿ, ಸ್ಥಾನ ಮುಖ್ಯ ಅಲ್ಲ ಸೋಮು. ಒಳ್ಳೆಯದಾದ ಮನಸ್ಸು ಮುಖ್ಯ. ನೀನು ನನ್ನನ್ನ ಇಷ್ಟಪಟ್ಟೀಯ ಅಂತ ನನಗೆ ಸಂಪೂರ್ಣವಾಗಿ ಗೊತ್ತು. ಅದಕ್ಕೆ ನಾನು ನಿನ್ನನ್ನ ಕವಿರಾಜ ಅಂತ ಕರೆದಿದ್ದು. ಆ ರಾತ್ರಿ ನನ್ನ ಮನಸ್ಸು ದ್ವಂದ್ವದಲ್ಲಿ ಇತ್ತು. ನನ್ನ ಹೃದಯ ಮೀನಾ ಮೇಡಂ ಕಡೆಗೆ ಸೆಳೆಯುತ್ತಿತ್ತು, ಆದರೆ ನನ್ನ ಜವಾಬ್ದಾರಿ ಮತ್ತು ಶಂಕರ್ ಸೇಠ್ ಅವರ ಆಸರೆ ನನ್ನನ್ನ ತಡೆಯುತ್ತಿತ್ತು. ಮುಂದಿನ ದಿನಗಳಲ್ಲಿ ಮೀನಾ ಮೇಡಂ ಸಹಜವಾಗಿ ಇರ್ತಿದ್ರು, ಆದರೆ ನಮ್ಮ ಕಣ್ಣುಗಳು ಮಾತಾಡುತ್ತಿದ್ದವು. ಒಂದು ದಿನ ಸೇಠ್ ಮನೆಗೆ ಬಂದರು. ಇಬ್ಬರೂ ಮಾಮೂಲಿಯಾಗಿ ನಗಾಡ್ತಾ, ಜೋಕ್ ಮಾಡ್ತಾ ಇದ್ರು. ಒಂದು ದಿನ ಸೇಠ್ ನನ್ನ ಕರೆದು, ಸೋಮು, ನೀನು ನನ್ನ ಮನೆಯಲ್ಲಿ ತುಂಬಾ ವರ್ಷ ಕೆಲಸ ಮಾಡಿದ್ದೀಯಾ. ಇವತ್ತು ನನ್ನ ಹೆಂಡತಿ ಮೀನಾ ಒಂದು ಒಳ್ಳೆಯ ವಿಷಯ ಹೇಳಿದ್ರು. ಅದನ್ನು ಕೇಳಿ ನನಗೆ ಡಮ್ ಅನ್ನುವ ಹಾಗೆ ಆಯಿತು. ಆ ರಾತ್ರಿ ನಡೆದದ್ದು ಸೇಠ್ಗೆ ಗೊತ್ತಾಯಿತಾ ಅಂತ ನಾನು ನಡಗಿದೆ. ಶಂಕರ್ ಸೇಠ್ ಅವರು ನಗುತ್ತಾ, ನನ್ನ ಹೆಂಡತಿ ನಿನ್ನ ಕಾಮಿಡಿ ಸೆನ್ಸ್ ತುಂಬಾ ಇಷ್ಟಪಟ್ಟಿದ್ದಾಳಂತೆ. ನನಗೂ ಗೊತ್ತು ನೀನು ಮೀನಾನ ತುಂಬಾ ಖುಷಿಯಾಗಿ ಇಟ್ಟಿದ್ದೀಯಾ ಅಂತ. ನನ್ನ ಹೆಂಡತಿನ ಈ ರೀತಿ ನಗಿಸೋದು ನನಗೂ ಆಗಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ಇನ್ಮುಂದೆ ನೀನು ಬರೀ ಕೆಲಸಗಾರ ಅಲ್ಲ, ನನ್ನ ಟ್ರಸ್ಟಿ. ಇನ್ನು ಮುಂದೆ ನೀನು ನನ್ನ ವ್ಯಾಪಾರಗಳನ್ನು ಮೇಲ್ವಿಚಾರಣೆ ಮಾಡು, ನಿನ್ನ ಸಂಬಳ ಡಬಲ್ ಮಾಡುತ್ತೇನೆ. ಅದನ್ನು ಕೇಳಿ ನಾನು ಗಾಬರಿಯಿಂದ ಮೀನಾ ಮೇಡಂ ಕಡೆ ನೋಡಿದೆ. ಅವರು ಮುಗುಳನಗುತ್ತಾ ತಮ್ಮ ಪತಿಗೆ, ಶಂಕರ್, ಸೋಮು ನನಗೆ ಬರೀ ಕೆಲಸಗಾರವಾಗಿ ಇರಲಿಲ್ಲ. ಆತ ನನ್ನ ಸ್ನೇಹಿತ. ಆತ ನನ್ನ ಮಾನಸಿಕ ಒತ್ತಡ ಕಡಿಮೆ ಮಾಡಿದ ಡಾಕ್ಟರ್, ನಗುವುದನ್ನ ಕಲಿಸಿದ ಹಾಸ್ಯನಟ. ಅವನಿಗೆ ಒಂದು ಒಳ್ಳೆಯ ಅವಕಾಶ ಕೊಡೋಣ ಅಂತ ಹೇಳಿದರು. ಆಗ ನಾನು ನಿಟ್ಟುಸಿರು ಬಿಟ್ಟೆ. ನನ್ನ ಪ್ರೇಮದ ಆಕರ್ಷಣೆ ಕೇವಲ ಸ್ನೇಹ ಮತ್ತು ಕಾಮಿಡಿಯ ಮೂಲಕ ಅವರು ಅರ್ಥಮಾಡಿಕೊಂಡಿದ್ದರು. ನನ್ನ ಸ್ಥಾನದ ಜವಾಬ್ದಾರಿಯನ್ನ ಮೀನಾ ಮೇಡಂ ಉಳಿಸಿದರು. ನಂತರ ನಾನು ಖುಷಿಯಿಂದ, ಸೇಠ್ ಮತ್ತು ಮೇಡಂ, ನಿಮ್ಮ ಈ ಉಪಕಾರ ನಾನು ಎಂದಿಗೂ ಮರೆಯೋಲ್ಲ. ಇನ್ಮುಂದೆ ನನ್ನ ಕೆಲಸ ಇಷ್ಟೇ ಅಲ್ಲ, ನನ್ನ ಮುಂದಿನ ಕರ್ತವ್ಯ ಕೂಡ ನಿಮ್ಮ ನಗುವನ್ನ ಹೀಗೆ ಉಳಿಸೋದು ಎಂದೆ. ಈಗ ನಾನು ಬರೀ ಕೇವಲ ಕೆಲಸಗಾರ ಅಲ್ಲ, ಶಂಕರ್ ಸೇಠ್ ಅವರ ಬ್ಯೂಸಿನೆಸ್ನ ಒಬ್ಬ ಪ್ರಮುಖ ವ್ಯಕ್ತಿ. ಸ್ನೇಹಿತರೆ, ನಮ್ಮ ಮೀನಾ ಮೇಡಂ ನನ್ನನ್ನು ಕವಿರಾಜ ಅಂತ ಕರೆಯುವುದನ್ನ ಇನ್ನೂ ಕೂಡ ನಿಲ್ಲಿಸಿಲ್ಲ. ನಮ್ಮ ಹಾಸ್ಯಗಳು, ತಮಾಷೆ ಇವತ್ತಿಗೂ ಮುಂದುವರೆದಿದೆ. ಆದರೆ ಈಗ ಆ ತಮಾಷೆಯಲ್ಲಿ ಗೌರವ ಮತ್ತು ಪ್ರೀತಿ ಬೆರೆತಿದೆ. ಈ ಅದೃಷ್ಟವಂತನ ಕಥೆ ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು.